ಎಲ್ಲರಿಗೂ ನಮಸ್ಕಾರ. ನಾನು ರವಿ, ಕರ್ನಾಟಕ ರಾಷ್ಟ್ರ ಸಮಿತಿ ಬಳ್ಳಾರಿ ಜಿಲ್ಲಾ ಕಾರ್ಯದರ್ಶಿ ಮಾತಾಡ್ತಿದ್ದೀನಿ. ಇವತ್ತು ನಮ್ಮ ಗ್ರಾಮ ಗೋನಾಳ ಗ್ರಾಮ, ಬಳ್ಳಾರಿ ಜಿಲ್ಲಾ ಬಳ್ಳಾರಿ ತಾಲೂಕು ಗೋನಾಳ ಗ್ರಾಮದ ಆಸ್ಪತ್ರೆ ಆವರಣದಲ್ಲಿ, ನಮ್ಮೂರ ಆಸ್ಪತ್ರೆ ಆವರಣದಲ್ಲಿ ಗಿಡ ನೆಡುವಂತಹ ಕಾರ್ಯಕ್ರಮ ಇದು. ಎನ್ನಮ್ಮರಲ್ಲಿ ಕೂಲಿ ಕೆಲಸದಲ್ಲಿ ನಮ್ಮೂರ ಗ್ರಾಮಸ್ಥರಿಗೆ ಕೂಲಿ ಕೆಲಸವನ್ನು ಹಾಕಿ ಗಿಡ ನೆಡೆಸುವಂತಹ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ನೀವೀಗ ನೋಡ್ತಾ ಇರ್ಬೋದು ಗಿಡಗಳು ಎಷ್ಟು ಚೆನ್ನಾಗಿದ್ದಾವೆ ಅಣ್ಣ. ಅಣ್ಣ ಅಣ್ಣ ಆಯ್ತಣ್ಣ. ಅಣ್ಣ ಇದು ನಮ್ಮೂರ ಗ್ರಾಮದ ನನ್ನ ಟೀಮು ಮತ್ತು ವೆಂಕಟೇಶ್ ಅಣ್ಣನ ಟೀಮು, ಹೀಗೆ ಎಲ್ಲ ನಮ್ಮ ಗ್ರಾಮದ ಕೂಲಿ ಕಾರ್ಮಿಕರು ಎಲ್ಲರೂ ಗಿಡ ನೆಡುವಂತಹ ಕಾರ್ಯಕ್ರಮ ಆಸ್ಪತ್ರೆ ಆವರಣದಲ್ಲಿ ನಡೀತಾ ಇದೆ. ಸೂಪರಾಗಿ ಇದು ಯಾವತ್ತಿಗೂ ನಮಗೆ ಆಕ್ಸಿಜನ್, ಆಮ್ಲಜನಕವನ್ನು ದೊರಕಿಸುವಂಥ ಗಿಡ ಮರಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಿದೆ ಅಂತಲ್ಲ, ನಮ್ಮ ಮಳೆ ಬೆಳೆ ಎಲ್ಲ ಚೆನ್ನಾಗಾಗುತ್ತೆ. ಹಾಗೆಯೇ ಉಸಿರಾಡೋದಕ್ಕೆ ಪ್ರತಿಯೊಬ್ಬರಿಗೂ ಗಿಡಗಳು ಭಾಳ ಅತ್ಯವಶ್ಯಕತೆ. ಹಾಗೆ ನೆರಳು, ಈ ಥರ ಗಿಡಗಳಿಂದ ಹಲವಾರು ಪ್ರಯೋಜನಗಳನ್ನು ನಾವು ಪಡ್ಕೊಳ್ಬೋದು. ಈ ಮೂಲಕ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಗಿಡ ನೆಟ್ಟವ್ರಿಗೆ, ಹಾಗೆ ಮುಂದೆಯೂ ಸಹ ಇದೇ ರೀತಿ ಗಿಡಗಳನ್ನು ನೆಡುವಂತಹ ಕಾರ್ಯಕ್ರಮಗಳು ಪ್ರತಿ ಹಳ್ಳಿನಲ್ಲಿ ಆಗಲಿ. ಆ ಮೂಲಕ ಅರಣ್ಯೀಕರಣದತ್ತ ಎಷ್ಟೆಲ್ಲ ಪರಿಸರ ಹಾಳಾಗಿ ಹೋಗ್ತಾ ಇದೆ. ಗಿಡ ಬೆಳೆಸಿ ನಾಡು ಉಳಿಸಿ, ಎಷ್ಟೆಲ್ಲ ಪರಿಸರ ಗಿಡ ಮರಗಳನ್ನು ಕಡಿದು ಅರಣ್ಯೀಕರಣ ಇವತ್ತಿನ ದಿನ ಭಾಳಷ್ಟು ಕಡೆ ನೋಡ್ತಾ ಇದ್ದೀವಿ. ಕಾಡನ್ನು ನಾಶ ಮಾಡಿ, ಅರಣ್ಯೀಕರಣವನ್ನು ನಾಶ ಮಾಡಿ ಕಾರ್ಖಾನೆಗಳನ್ನು ಬೆಳೆಸುವಂಥದ್ದು. ಆದರೆ ನಾವು ಮುಂದೆ ಮಾನವ ಬದುಕದೆ ಭಾಳ ಕಷ್ಟ ಆಗುತ್ತೆ. ಮತ್ತು ಮಳೆ ಬೆಳೆ ವಾತಾವರಣದಲ್ಲಿ ವೈಪರೀತ್ಯಗಳು ಆಗ್ತವೆ. ಆದ್ದರಿಂದ ಗಿಡ ಮರಗಳ ಬೆಳೆಸುವಂತಹ ಜಾಗೃತಿಯನ್ನು ಪ್ರತಿ ಗ್ರಾಮಗಳಲ್ಲಿ ಆಗ್ಬೇಕಂತೇಳಿ ಈ ಮೂಲಕ ನಾನು ಮನವಿ ಮಾಡ್ತೇನೆ. ಹಾಗೆ ಅರಣ್ಯ ಇಲಾಖೆಯಲ್ಲಿ ನನ್ನದೊಂದು ಮನವಿ ಏನಪ್ಪ ಅಂತಂದರೆ, ಇಷ್ಟು ದಿನ ಕುಣಿ ತೆಗ್ದಿದ್ದೀವಿ, ಗಿಡ ನೆಟ್ಟಿದ್ದೀವಿ. ಆದರೆ ಗಿಡ ನೆಟ್ಟರೆ ಇಷ್ಟಕ್ಕೆ ಬಿಟ್ಟರೆ ಪ್ರಯೋಜನ ಇಲ್ಲ. ಅರಣ್ಯ ಅಧಿಕಾರಿಗಳಲ್ಲಿ ನನ್ನದೊಂದು ಮನವಿ ಏನಪ್ಪ ಅಂತಂದರೆ, ಇನ್ಮೇಲೆ ಕಂಟಿನ್ಯೂ ಔಟ್ರಿಗೆ ಒಂದು ಬೇಲಿ ಕಟ್ಟುವಂತಹ ಕಾರ್ಯಕ್ರಮ, ಹಾಗೆ ದಿನನಿತ್ಯ ನೀರು ಹಾಕುವಂತಹ ಕಾರ್ಯಕ್ರಮದಡಿನಲ್ಲಿ ಒಂದಿಬ್ಬರಿಗೆ ಕಂಟಿನ್ಯೂಯಸ್ ಆಗಿ ಕೆಲಸ ಹಾಕೋದ್ರ ಮೂಲಕ ಗಿಡ ಮರಗಳನ್ನು ನೆಟ್ಟ ಮೇಲೆ ಔಟ್ರನ್ನ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗೋದು ಭಾಳ ಇಂಪಾರ್ಟೆಂಟ್. ಈಗ ಹಲವಾರು ಸಾರಿ ಗಿಡಗಳನ್ನು ಆಲ್ರೆಡಿ ಇಟ್ಟಿದ್ದೀವಿ ಇಲ್ಲಿ ಕಾಂಪೌಂಡಲ್ಲಿ, ಆದರೆ ಒಂದು ಗಿಡನೂ ಇಲ್ಲ. ಯಾಕಿಲ್ಲಪ್ಪ ಅಂತಂದರೆ, ಗಿಡ ನೆಡ್ತೀವಿ ಹೊರತಾಗಿ ಔಟ್ರನ್ನ ಮೇಂಟೆನೆನ್ಸ್ ಮಾಡುವಂತಹ ಕೆಲಸಕ್ಕೆ ಯಾರೂ ಮುಂದಾಗ್ತಾ ಇಲ್ಲ. ಈ ಒಂದು ನಿಟ್ಟಿನಲ್ಲಿ ನಾನು ಅರಣ್ಯ ಇಲಾಖೆ ಅಧಿಕಾರಿಗಳಲ್ಲಿ ಮನವಿ ಮಾಡ್ತೀವಿ. ನಮ್ಮೂರು ಗ್ರಾಮದಲ್ಲಿ ಗಿಡಗಳನ್ನು ನೆಟ್ಟಿದ್ದೀವಿ. ಆಸ್ಪತ್ರೆ ಮತ್ತು ಪ್ರೈಮರಿ ಶಾಲೆಯಲ್ಲಿ, ಹೈಸ್ಕೂಲಲ್ಲಿ ಗಿಡಗಳನ್ನು ನೆಟ್ಟಿದ್ದೀವಿ. ಔಟ್ರನ್ನ ನೋಡ್ಕೊಳ್ಳೋದಕ್ಕೆ ಒಂದಿಷ್ಟು ಜನಕ್ಕೆ NMR ಹಾಕೋದ್ರ ಮೂಲಕ, ಇದೇ ಕೂಲಿ ಕೆಲಸದಲ್ಲಿ ನರೇಗಾ ಅಡಿನಲ್ಲಿ NMRಗಳನ್ನು ಹಾಕಿ ಅವ್ರಿಗೆ ಗಿಡಗಳನ್ನು ಪೋಷಣೆ ಮಾಡೋದಕ್ಕೆ ಮಾಡ್ಬೇಕಂತೇಳಿ ನಾನು ಎಲ್ಲ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾ ನಾನು ಈ ಲೈವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.